ಅವ್ರ ಸ್ವಂತ ಜಮೀನ್ ಕಬ್ಬ ಕಡಿತಾ ಇದ್ರಲ್ಲ ಅದಕ್ಕೆ ಹೋಗಿ ಕೆಲವು ಏನ ಕಬ್ಬಿತ್ತು ಅದಕ್ಕೆ ನಾವೇ ಬೆಂಕಿ ಹಚ್ಚಿವಂತ ಆರೋಪ ಮಾಡಿ ಈ ತರ ನಮ್ಮ ಮೇಲೆ FIR ಹಾಕಿದಾರೆ ಸರ್. ಬೆಂಕಿ ಅವ್ರೆ ಹಚ್ಕೊಂಡಿದಾರೆ ಸರ್. ನಾವು ಬೆಂಕಿ ಹಚ್ಚಿವನಾಗ ಈಗ ನಾ ಹೆಂಗ್ ಪ್ರತಿಯೊಂದು ಅವ್ರದ್ದು ಎವಿಡೆನ್ಸ್ ಪೇಪರ್ಸ್ ಆಯ್ತು ವಿಡಿಯೋ ತರ್ತಾನಲ್ಲ ಹಂಗ ಅವರು ವೈರಲ್ ಮಾಡ್ಬೋದು. ನಾನು ಹೋಗಿ ಹಚ್ಚಿನ ನಂಗೆ ಹಿಡಿದು ಸಾಕ್ಷಿ ಅಂತ ಜನಕ್ಕೆ ಕೊಡ್ತಾರೆ ಸರ್. ಹಿಂಗೆ ಇದೇ ತರ ಮಾಡಿ 2015 ನಮ್ ಜಮೀನ್ ಕಸ್ಗೋರಿ ಸರ್ಕಾರಿ ರಸ್ತೆ ಇಲ್ಲ, ನಮ್ ಜಮೀನ್ದಾಗ ಅನಧಿಕೃತ ನಿರ್ಮಿಸಿದ ರಸ್ತೆನೆ ನಿಜ ರಸ್ತೆ ಅಂತಂದು ಅಲ್ಲೆಲ್ಲ ಸೈಡ್ 150 ಜನಕ್ಕೆ ಸಹಿ ಮಾಡ್ಕೊಂಡಿದ್ರು ಸರ್. ಅವು ಎಲ್ಲ ಹೋಗಿ ಅವು ವಿಡಿಯೋನು ನನ್ನ ಹತ್ರ ಇದಾವ್ ಸರ್. ಈಗ ನನಗೆ ಏನಾಗ್ಬೇಕು ಸರ್, ಅದೇನ್ ತೆರವುಗೊಳಿಸಿದ್ರಲ್ಲ ಸಂಪೂರ್ಣವಾಗಿ ರಸ್ತೆ ತೆರವುಗೊಳಿಸಿ ಇಮಿಡಿಯೇಟ್ಲಿ ಅದಕ್ಕೆ ಗರ್ಸ್ ಹಾಕಿ ರಸ್ತೆ ಮಾಡ್ಬೇಕು ಸರ್. ಡಾಂಬ್ರೀಕರಣ ನಂತರ ಮಾಡ್ಲಿ ಪರವಾಗಿಲ್ಲ. ಆಮೇಲೆ ಇವ್ರು ಏನ್ FIR ಮಾಡ್ಯಾರ ನಮ್ಮ ಮ್ಯಾಗಿನ FIR ಅವ್ರಾಗೆ ಕ್ಯಾನ್ಸಲ್ ಮಾಡ್ಬೇಕು. ಆ ಟೈಮ್ದಾಗ ನಾನು ಅಲ್ಲಿ ವಿಡಿಯೋ ಮಾಡಕ್ ಹೋದಾಗ 112 ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಸ್ವತಃ PSI ಮೇಡಮ್ ಮಾಡಿದ್ರು ಕನೆಕ್ಟ್ ಮಾಡ್ರಿ ಮೇಡಮ್ ಕನೆಕ್ಟ್ ಆಗ್ತಾ ಇಲ್ಲ, ಈ ತರ ಹಲ್ಲೆ ಮಾಡತ್ತಾರ, ನಾನು ಈ ತರ ನಿಲ್ಸಾಕ್ ಬಂದಿನಿ, ಸರ್ಕಾರ ರಸ್ತೆ ಮೇಲೆ ಕಬ್ಬು ಒಯ್ಯತ್ತಾರ ರಾತ್ರಿ ಅಂದಿದ್ದಕ್ಕ ಇಲ್ಲ ನಾ ಮಾಡಕ್ ಆಗಲ್ಲ ನೀವೇ ಮಾಡ್ರಿ ಅಂತ ಈ ತರ ನಿರ್ಲಕ್ಷ್ಯ ತೋರಿದ್ರು ಅವ್ರ ಅಧಿಕಾರಿಗಳು. ಈ ನನ್ನ ಹೆಸರು ಸುನಿತಾರಿ. ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡಿದ್ರು? ಭಾರತದ ಪ್ರಜಾಪ್ರಭುತ್ವದ ಪರಮೋಚ್ಚ ಸಂಸ್ಥೆ ಆಗಿರತಕ್ಕಂಥ ಸಂಸತ್ತಿನಲ್ಲಿ ಸಂವಿಧಾನದ ಕುರಿತು ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನೋದು ಇವತ್ತು ಫ್ಯಾಷನ್ ಆಗಿ ಹೋಗಿದೆ. ಅಂಬೇಡ್ಕರ್ ಅನ್ನುವ ಬದಲಿಗೆ ದೇವರ ನಾಮಸ್ಮರಣೆ ನೀವು ಮಾಡಿದ್ರಿ ಅಂದ್ರೆ ಅಷ್ಟು ಸಾರಿ 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಅವಮಾನ ಮಾಡೋದ್ರ ಜೊತೆಗೆ ಸಂವಿಧಾನ ಈ ದೇಶದ ಎಲ್ಲ ನಾಗರಿಕರ ಆಸ್ತಿ ಆಗಿರೋದ್ರಿಂದ, ಯಾಕಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ. ಹೀಗಾಗಿ ಈ ದೇಶದ ಎಲ್ಲ ಪ್ರಜೆಗಳಿಗೂ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾಗಿ ಇರಲಿಕ್ಕೆ ಅನರ್ಹರಾಗಿರ್ತಕ್ಕಂಥವ್ರು. ಇವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಇವತ್ತು ರಸ್ತೆ ತಡೆ ಮಾಡುವುದರ ಮೂಲಕ, ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕಳಿಸಿದ್ದೀವಿ. ಜೊತೆಗೆ ಅಮಿತ್ ಶಾ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಈ ದೇಶದ ಜನತೆಯ ಕ್ಷಮಾಪಣೆಯನ್ನು ಕೇಳ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ.